ಇವಾಗಲೂ ಧೀರಜ್ ಮುನ್ರಾಜ್ ಅವರಿಗೆ ದೊಡ್ಡ ಸೆಲ್ಯೂಟ್ ಶಾಲೆ ಬಗ್ಗೆ ಮಾತಾಡೋದಕ್ಕಾಗಿ ಇದನ್ನು ನಾನು ಪದೇ ಪದೇ ರಿಪೀಟ್ ಮಾಡೇ ಮಾಡ್ತೀನಿ, ಸೂಪರ್ 3 ತಗೋತೀನಿ. ದಯವಿಟ್ಟು ಇದೆಲ್ಲ ಒಬ್ಬ ಮಗುವಿಗೆ 57,000 ರೂಪಾಯಿ ನಾವು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲಿ ಹೋಗ್ತಾ ಇದೆ ದುಡ್ಡಾಗಿದ್ರೆ 30,000 ಕೋಟಿಯಲ್ಲಿ ಒಂದು ತಲಾವಾರಿ ಹೇಳಿದ್ದವು. ಆದ್ರೆ ಯಾವರಲ್ಲೇ ನಿಲ್ಸಿ ಯಾಕೆ ಮಾತಾಡ್ತೀರಾ, ಯಾಕೆ ಬರುತ್ತೆ ಅಂತಂದ್ರೆ ದುಡ್ಡು ಮಾಡಬೇಕಲ್ಲ. ಬನ್ನಿ ಯಾವ ರಾಜಕಾರಣಿಯ ಶಾಲೆಗಳು ಹೇಗಿದೆ ಅಂತೇಳಿ ಸಾಧ್ಯವಾದ್ರೆ ಇದನ್ನು ಎಲ್ಲ ಪಕ್ಷ ಭೇದ ಮರೆತು ಇದನ್ನು ಶೇರ್ ಮಾಡಿ. ಯಾರಿಗಾದ್ರೂ ತಿಳುವಳಿಕೆ ಬರಲಿ, ಸರ್ಕಾರಿ ಶಾಲೆಗಳನ್ನು ಉಳಿಸುವಂತದ್ದಾಗಲಿ. ಇದು ಯಾರ ಪರ ವಿರೋಧ ಅಂತಲ್ಲ ಸರ್, ಕೇವಲ ನಮ್ಮ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿದಿತ್ತು, ನಮ್ಮ ಕರ್ನಾಟಕ ಉಳಿದಿತ್ತು, ಆಮೇಲೆ ಬಡ ಮಕ್ಕಳು ಉಳಿದಾರು. ಬನ್ನಿ, ಕಾಂಗ್ರೆಸ್ಗರ ಸ್ಕೂಲ್ ಯಾವ್ದೆಲ್ಲ ಇದೆ ಹೇಳ್ತೀನಿ ಬನ್ನಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಕೂಲ್ ಸಿದ್ಧಾರ್ಥ ಲಾ ಕಾಲೇಜ್, ಡಿಕೆ ಶಿವಕುಮಾರ್ ಅವರ ಊರು ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಡಿಕೆ ಶಿವಕುಮಾರ್ ಅವರ ಗ್ಲೋಬಲ್ ಕಾಲೇಜು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್, ಮಧು ಬಂಗಾರಪ್ಪ ಅವರ ಶರಾವತಿ ಡೆಂಟಲ್ ಕಾಲೇಜು, ಮಧು ಬಂಗಾರಪ್ಪ ಅವರ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಶಾಮನೂರು ಶಿವಶಂಕರಪ್ಪ ಅವರ ಶಾಮನೂರು ಮೆಡಿಕಲ್ ಕಾಲೇಜ್, ಈಶ್ವರ್ ಖಂಡ್ರೆ ಅವರ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಸತೀಶ್ ಜಾರಕಿಹೊಳಿ ಅವರ ನಾಯಕ ಸ್ಟೂಡೆಂಟ್ ಫೆಡರೇಷನ್, ಆರ್ ವಿ ದೇಶಪಾಂಡೆ ಅವರ ಇಂಜಿನಿಯರಿಂಗ್ ಐಟಿಐ ಕಾಲೇಜು, ಎಚ್ ಕೆ ಪಾಟೀಲ್ ಅವರ ಹುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ, ಎಂ ಬಿ ಪಾಟೀಲ್ ಅವರ ಬಿಎಲ್ಡಿಇ, ಎಚ್ ಆಂಜನೇಯ ಅವರ ಆಸ್ಕರ್ ಇಂಟರ್ನ್ಯಾಷನಲ್ ಸ್ಕೂಲ್, ರಹೀಂ ಖಾನ್ ಅವರ ಜಾಸ್ಮಿನ್ ಕಾಲೇಜ್, ಮಧು ಜಿ ಮಾದೇಗೌಡರ ಭಾರತೀಯ ಶಿಕ್ಷಣ ಸಂಸ್ಥೆ, ಎಂ ಶ್ರೀನಿವಾಸ್ ಅವರ ಎಂಎಸ್ ಸ್ಕೂಲ್. ಇದು ಕಾಂಗ್ರೆಸ್. ಬಿಜೆಪಿಗೆ ಬನ್ನಿ, ಬಿಜೆಪಿಗರ ಶಾಲೆಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್, ಬಿವೈ ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜ್, ಬಿವೈ ರಾಘವೇಂದ್ರ ಅವರ ಕುಮುದ್ವತಿ ಶಿಕ್ಷಣ ಸಂಸ್ಥೆ, ಪಿಎಸ್ ಶಿಕ್ಷಣ ಸಂಸ್ಥೆ, ಜಿಎಂ ಸಿದ್ದೇಶ್ವರ್ ಜಿಎಂಐಟಿ ಕಾಲೇಜ್, ಬಿಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ವಿ ಸೋಮಣ್ಣ ವಿಎಸ್ಎಸ್ ಸ್ಕೂಲ್, ಟಿಎಸ್ ಬಸವರಾಜ್ ಸಿಐಟಿ ಕಾಲೇಜು, ಡಾಕ್ಟರ್ ಕೆ ಸುಧಾಕರ್ ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ ಕಾಲೇಜ್, ಪ್ರಭಾಕರ್ ಕೋರೆ ಕೆಎಲ್ಇ, ಕೆಎಸ್ ಈಶ್ವರಪ್ಪ ಫೇಸ್ ಕಾಲೇಜ್, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆ, ಜೆಸಿ ಮಾಧುಸ್ವಾಮಿ ಜೆಸಿಎಂ ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬದವರ ಬಿಎಂ ಕತ್ತಿ ಶಿಕ್ಷಣ ಸಂಸ್ಥೆ. ಬನ್ನಿ, ಜೆಡಿಎಸ್ ಅವರ ಶಾಲೆಗಳು ತೋರಿಸ್ತೀವಿ. ಸಿಎಸ್ ಪುಟ್ಟರಾಜ್ ಅವರ ಎಸ್ಟಿಜಿ ಶಿಕ್ಷಣ ಸಂಸ್ಥೆ. ಅನೇಕರು, ಇನ್ನು ಇವರಲ್ಲದೆ ಕೂಡ ಇದಾವೆ. ಶಿವರಾಮೇಗೌಡರದ ಒಂದು ಸ್ಕೂಲ್ ಇರಬೇಕು, ಅದು ಮಿಸ್ ಆಗಿದೆ. ಇಷ್ಟೆಲ್ಲ ಇದೆ. ಇವರು ನಿಮಗೆ ಸರ್ಕಾರಿ ಶಾಲೆಗಳ ಉದ್ಧಾರ ಮಾಡಕ್ ಬಿಡ್ತಾರಾ? ಆದ್ರೆ ಮಾಡಬೇಕು. ಆ ಸ್ಟೋರಿ ಇದೆಯಲ್ಲ, ಅದನ್ನ ಮತ್ತೆ 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 ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಬನ್ನಿ, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇವಾಗಲೂ ಧೀರಜ್ ಮುನ್ರಾಜ್ ಅವರಿಗೆ ದೊಡ್ಡ ಸೆಲ್ಯೂಟ್ ಶಾಲೆ ಬಗ್ಗೆ ಮಾತಾಡೋದಕ್ಕಾಗಿ ಇದನ್ನು ನಾನು ಪದೇ ಪದೇ ರಿಪೀಟ್ ಮಾಡೇ ಮಾಡ್ತೀನಿ, ಸೂಪರ್ 3 ತಗೋತೀನಿ. ದಯವಿಟ್ಟು ಇದೆಲ್ಲ ಒಬ್ಬ ಮಗುವಿಗೆ 57,000 ರೂಪಾಯಿ ನಾವು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲಿ ಹೋಗ್ತಾ ಇದೆ ದುಡ್ಡಾಗಿದ್ರೆ 30,000 ಕೋಟಿಯಲ್ಲಿ ಒಂದು ತಲಾವಾರಿ ಹೇಳಿದ್ದವು. ಆದ್ರೆ ಯಾವರಲ್ಲೇ ನಿಲ್ಸಿ ಯಾಕೆ ಮಾತಾಡ್ತೀರಾ, ಯಾಕೆ ಬರುತ್ತೆ ಅಂತಂದ್ರೆ ದುಡ್ಡು ಮಾಡಬೇಕಲ್ಲ. ಬನ್ನಿ, ಯಾವ ರಾಜಕಾರಣಿಯ ಶಾಲೆಗಳು ಹೇಗಿದೆ ಅಂತೇಳಿ ಸಾಧ್ಯವಾದ್ರೆ ಇದನ್ನು ಎಲ್ಲ ಪಕ್ಷ ಭೇದ ಮರೆತು ಇದನ್ನು ಶೇರ್ ಮಾಡಿ. ಯಾರಿಗಾದ್ರೂ ತಿಳುವಳಿಕೆ ಬರಲಿ, ಸರ್ಕಾರಿ ಶಾಲೆಗಳನ್ನು ಉಳಿಸುವಂತದ್ದಾಗಲಿ. ಇದು ಯಾರ ಪರ ವಿರೋಧ ಅಂತಲ್ಲ ಸರ್, ಕೇವಲ ನಮ್ಮ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿದಿತ್ತು, ನಮ್ಮ ಕರ್ನಾಟಕ ಉಳಿದಿತ್ತು, ಆಮೇಲೆ ಬಡ ಮಕ್ಕಳು ಉಳಿದಾರು. ಬನ್ನಿ, ಕಾಂಗ್ರೆಸ್ಗರ ಸ್ಕೂಲ್ ಯಾವ್ದೆಲ್ಲ ಇದೆ ಹೇಳ್ತೀನಿ ಬನ್ನಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಕೂಲ್ ಸಿದ್ಧಾರ್ಥ ಲಾ ಕಾಲೇಜ್, ಡಿಕೆ ಶಿವಕುಮಾರ್ ಅವರ ಊರು ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಡಿಕೆ ಶಿವಕುಮಾರ್ ಅವರ ಗ್ಲೋಬಲ್ ಕಾಲೇಜು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್, ಮಧು ಬಂಗಾರಪ್ಪ ಅವರ ಶರಾವತಿ ಡೆಂಟಲ್ ಕಾಲೇಜು, ಮಧು ಬಂಗಾರಪ್ಪ ಅವರ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಶಾಮನೂರು ಶಿವಶಂಕರಪ್ಪ ಅವರ ಶಾಮನೂರು ಮೆಡಿಕಲ್ ಕಾಲೇಜ್, ಈಶ್ವರ್ ಖಂಡ್ರೆ ಅವರ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಸತೀಶ್ ಜಾರಕಿಹೊಳಿ ಅವರ ನಾಯಕ ಸ್ಟೂಡೆಂಟ್ ಫೆಡರೇಷನ್, ಆರ್ ವಿ ದೇಶಪಾಂಡೆ ಅವರ ಇಂಜಿನಿಯರಿಂಗ್ ಐಟಿಐ ಕಾಲೇಜು, ಎಚ್ ಕೆ ಪಾಟೀಲ್ ಅವರ ಹುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ, ಎಂ ಬಿ ಪಾಟೀಲ್ ಅವರ ಬಿಎಲ್ಡಿಇ, ಎಚ್ ಆಂಜನೇಯ ಅವರ ಆಸ್ಕರ್ ಇಂಟರ್ನ್ಯಾಷನಲ್ ಸ್ಕೂಲ್, ರಹೀಂ ಖಾನ್ ಅವರ ಜಾಸ್ಮಿನ್ ಕಾಲೇಜ್, ಮಧು ಜಿ ಮಾದೇಗೌಡರ ಭಾರತೀಯ ಶಿಕ್ಷಣ ಸಂಸ್ಥೆ, ಎಂ ಶ್ರೀನಿವಾಸ್ ಅವರ ಎಂಎಸ್ ಸ್ಕೂಲ್. ಇದು ಕಾಂಗ್ರೆಸ್. ಬಿಜೆಪಿಗೆ ಬನ್ನಿ, ಬಿಜೆಪಿಗರ ಶಾಲೆಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್, ಬಿವೈ ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜ್, ಬಿವೈ ರಾಘವೇಂದ್ರ ಅವರ ಕುಮುದ್ವತಿ ಶಿಕ್ಷಣ ಸಂಸ್ಥೆ, ಪಿಎಸ್ ಶಿಕ್ಷಣ ಸಂಸ್ಥೆ, ಜಿಎಂ ಸಿದ್ದೇಶ್ವರ್ ಜಿಎಂಐಟಿ ಕಾಲೇಜ್, ಬಿಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ,
ವಿ ಸೋಮಣ್ಣ ಬಿಎಸ್ಎಸ್ ಸ್ಕೂಲ್, ಜಿಎಸ್ ಬಸವರಾಜ್ ಸಿಐಟಿ ಕಾಲೇಜು, ಡಾಕ್ಟರ್ ಕೆ ಸುಧಾಕರ್ ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ ಕಾಲೇಜ್, ಪ್ರಭಾಕರ್ ಕೋರೆ ಕೆಎಲ್ಇ, ಕೆಎಸ್ ಈಶ್ವರಪ್ಪ ಫೇಸ್ ಕಾಲೇಜ್, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆ, ಜೆಸಿ ಮಾಧುಸ್ವಾಮಿ ಜೆಸಿಎಂ ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬದವರ ಬಿಎಂ ಕತ್ತಿ ಶಿಕ್ಷಣ ಸಂಸ್ಥೆ. ಬನ್ನಿ ಜೆಡಿಎಸ್ ಅವರ ಶಾಲೆಗಳು ತೋರಿಸ್ತೀವಿ. ಸಿಎಸ್ ಪುಟ್ಟರಾಜ್ ಅವರ ಎಸ್ಟಿಜಿ ಶಿಕ್ಷಣ ಸಂಸ್ಥೆ. ಅನೇಕರು, ಇನ್ನು ಇವರಲ್ಲದೆ ಕೂಡ ಇದಾವೆ. ಶ್ರೀರಾಮೇಗೌಡದ ಒಂದು ಸ್ಕೂಲ್ ಇರಬೇಕು, ಅದು ಮಿಸ್ ಆಗಿದೆ. ಇಷ್ಟೆಲ್ಲ ಇದೆ. ಇವರು ನಿಮಗೆ ಸರ್ಕಾರಿ ಶಾಲೆಗಳ ಉದ್ಧಾರ ಮಾಡಕ್ ಬಿಡ್ತಾರಾ? ಆದ್ರೆ ಮಾಡಬೇಕು. ಆ ಸ್ಟೋರಿ ಇದೆಯಲ್ಲ, ಅದನ್ನ ಮತ್ತೆ 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 ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಬನ್ನಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇವಾಗಲೂ ಧೀರಜ್ ಮುನ್ರಾಜ್ ಅವರಿಗೆ ದೊಡ್ಡ ಸೆಲ್ಯೂಟ್ ಶಾಲೆ ಬಗ್ಗೆ ಮಾತಾಡೋದಕ್ಕಾಗಿ. ಇದನ್ನು ನಾನು ಪದೇ ಪದೇ ರಿಪೀಟ್ ಮಾಡೇ ಮಾಡ್ತೀನಿ, ಸೂಪರ್ 3 ತಗೋತೀನಿ. ದಯವಿಟ್ಟು ಇದೆಲ್ಲ ಒಬ್ಬ ಮಗುವಿಗೆ 57,000 ರೂಪಾಯಿ ನಾವು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್. ಎಲ್ಲಿ ಹೋಗ್ತಾ ಇದೆ ದುಡ್ಡಾಗಿದ್ರೆ? 30,000 ಕೋಟಿಯಲ್ಲಿ ಒಂದು ತಲಾವಾರಿ ಹೇಳಿದ್ದವು. ಆದರೆ ಯಾವರಲ್ಲೇ ನಿಲ್ಲಿಸಿ ಯಾಕೆ ಮಾತಾಡ್ತೀರಾ? ಯಾಕೆ ಬರುತ್ತೆ ಅಂತಂದ್ರೆ ದುಡ್ಡು ಮಾಡಬೇಕಲ್ಲ. ಬನ್ನಿ, ಯಾವ ರಾಜಕಾರಣಿಯ ಶಾಲೆಗಳು ಹೇಗಿದೆ ಅಂತೇಳಿ ಸಾಧ್ಯವಾದರೆ ಇದನ್ನು ಎಲ್ಲ ಪಕ್ಷ ಭೇದ ಮರೆತು ಇದನ್ನು ಶೇರ್ ಮಾಡಿ. ಯಾರಿಗಾದ್ರೂ ತಿಳುವಳಿಕೆ ಬರಲಿ, ಸರ್ಕಾರಿ ಶಾಲೆಗಳನ್ನು ಉಳಿಸುವಂತದ್ದಾಗಲಿ. ಇದು ಯಾರ ಪರ ವಿರೋಧ ಅಂತಲ್ಲ ಸರ್. ಕೇವಲ ನಮ್ಮ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿದಿತ್ತು, ನಮ್ಮ ಕರ್ನಾಟಕ ಉಳಿದಿತ್ತು, ಆಮೇಲೆ ಬಡ ಮಕ್ಕಳು ಉಳಿದಾರು. ಬನ್ನಿ, ಕಾಂಗ್ರೆಸ್ಗರ ಸ್ಕೂಲ್ ಯಾವುದೆಲ್ಲ ಇದೆ ಹೇಳ್ತೀನಿ ಬನ್ನಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಕೂಲ್, ಸಿದ್ಧಾರ್ಥ ಲಾ ಕಾಲೇಜ್, ಡಿಕೆ ಶಿವಕುಮಾರ್ ಅವರ ಊರು ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಡಿಕೆ ಶಿವಕುಮಾರ್ ಅವರ ಗ್ಲೋಬಲ್ ಕಾಲೇಜು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್, ಮಧು ಬಂಗಾರಪ್ಪ ಅವರ ಶರಾವತಿ ಡೆಂಟಲ್ ಕಾಲೇಜು, ಮಧು ಬಂಗಾರಪ್ಪ ಅವರ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಶಾಮನೂರು ಶಿವಶಂಕರಪ್ಪ ಅವರ ಶಾಮನೂರು ಮೆಡಿಕಲ್ ಕಾಲೇಜ್, ಈಶ್ವರ್ ಖಂಡ್ರೆ ಅವರ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಸತೀಶ್ ಜಾರಕಿಹೊಳಿ ಅವರ ನಾಯಕ ಸ್ಟೂಡೆಂಟ್ ಫೆಡರೇಷನ್, ಆರ್ ವಿ ದೇಶಪಾಂಡೆ ಅವರ ಇಂಜಿನಿಯರಿಂಗ್ ಐಟಿಐ ಕಾಲೇಜು, ಎಚ್ ಕೆ ಪಾಟೀಲ್ ಅವರ ಹುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ, ಎಂಬಿ ಪಾಟೀಲ್ ಅವರ ಬಿಎಲ್ಡಿಇ, ಎಚ್ ಆಂಜನೇಯ ಅವರ ಆಸ್ಕರ್ ಇಂಟರ್ನ್ಯಾಷನಲ್ ಸ್ಕೂಲ್, ರಹೀಂ ಖಾನ್ ಅವರ ಜಾಸ್ಮಿನ್ ಕಾಲೇಜ್, ಮಧು ಜಿ ಮಾದೇಗೌಡರ ಭಾರತಿ ಶಿಕ್ಷಣ ಸಂಸ್ಥೆ, ಎಂ ಶ್ರೀನಿವಾಸ್ ಅವರ ಎಂಎಸ್ ಸ್ಕೂಲ್. ಇದು ಕಾಂಗ್ರೆಸ್. ಬಿಜೆಪಿಗೆ ಬನ್ನಿ, ಬಿಜೆಪಿಗರ ಶಾಲೆಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲ್, ಬಿವೈ ರಾಘವೇಂದ್ರ ಅವರ ಮೈತ್ರಿ ನರ್ಸಿಂಗ್ ಕಾಲೇಜ್, ಬಿವೈ ರಾಘವೇಂದ್ರ ಅವರ ಕುಮುದ್ವತಿ ಶಿಕ್ಷಣ ಸಂಸ್ಥೆ, ಪಿಎಸ್ ಶಿಕ್ಷಣ ಸಂಸ್ಥೆ, ಜಿಎಂ ಸಿದ್ದೇಶ್ವರ್ ಜಿಎಂಐಟಿ ಕಾಲೇಜ್, ಬಿಸಿ ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ವಿ ಸೋಮಣ್ಣ ಬಿಎಸ್ಎಸ್ ಸ್ಕೂಲ್, ಜಿಎಸ್ ಬಸವರಾಜ್ ಸಿಐಟಿ ಕಾಲೇಜು, ಡಾಕ್ಟರ್ ಕೆ ಸುಧಾಕರ್ ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ ಕಾಲೇಜ್, ಪ್ರಭಾಕರ್ ಕೋರೆ ಕೆಎಲ್ಇ, ಕೆಎಸ್ ಈಶ್ವರಪ್ಪ ಫೇಸ್ ಕಾಲೇಜ್, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆ, ಜೆಸಿ ಮಾಧುಸ್ವಾಮಿ ಜೆಸಿಎಂ ಇಂಟರ್ನ್ಯಾಷನಲ್ ಸ್ಕೂಲ್, ಕತ್ತಿ ಕುಟುಂಬದವರ ಬಿಎಂ ಕತ್ತಿ ಶಿಕ್ಷಣ ಸಂಸ್ಥೆ. ಬನ್ನಿ, ಜೆಡಿಎಸ್ ಅವರ ಶಾಲೆಗಳು ತೋರಿಸ್ತೀವಿ. ಸಿಎಸ್ ಪುಟ್ಟರಾಜ್ ಅವರ ಎಸ್ಟಿಜಿ ಶಿಕ್ಷಣ ಸಂಸ್ಥೆ. ಅನೇಕರು, ಇನ್ನು ಇವರಲ್ಲದೆ ಕೂಡ ಇದಾವೆ. ಶ್ರೀರಾಮೇಗೌಡದ ಒಂದು ಸ್ಕೂಲ್ ಇರಬೇಕು, ಅದು ಮಿಸ್ ಆಗಿದೆ. ಇಷ್ಟೆಲ್ಲ ಇದೆ. ಇವರು ನಿಮಗೆ ಸರ್ಕಾರಿ ಶಾಲೆಗಳ ಉದ್ಧಾರ ಮಾಡಕ್ ಬಿಡ್ತಾರಾ? ಆದ್ರೆ ಮಾಡಬೇಕು. ಆ ಸ್ಟೋರಿ ಇದೆಯಲ್ಲ, ಅದನ್ನ ಮತ್ತೆ 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 ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಬನ್ನಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.